ನಮ್ಮೂರ ಮಕ್ಕಳನ್ನು ಬೀದಿಗೆ ತಳ್ಳುವ ಕೆಪಿಎಸ್ ಮ್ಯಾಗ್ನೆಟ್ ಶಾಲೆ ಬೇಡ, ಹೋರಾಟ ನಿರತ ಪೋಷಕರ ಆಗ್ರಹ. ನಮಸ್ಕಾರ ವೀಕ್ಷಕರೇ, ಕೆಪಿಎಸ್ ಮ್ಯಾಗ್ನೆಟ್ ನೀತಿಯ ಅಡಿಯಲ್ಲಿ ರಾಜ್ಯದ 40,000ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳನ್ನು ಮುಚ್ಚುವ ಸರ್ಕಾರದ ನಡೆಯನ್ನು ವಿರೋಧಿಸಿ ಹಾಗೂ ವೈ ಕುರಪ್ಪಳ್ಳಿ ಸರ್ಕಾರಿ ಶಾಲೆಯಲ್ಲಿ ಉಳಿಸಿಕೊಳ್ಳಲು ಶಾಲೆಯ ಮುಂಭಾಗ ಎಐಡಿಎಸ್ಒ ನೇತೃತ್ವದಲ್ಲಿ ಪ್ರತಿಭಟನಾ ಸಭೆಯನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಎಐಡಿಎಸ್ಒ ಕರ್ನಾಟಕ ರಾಜ್ಯದ ಉಪಾಧ್ಯಕ್ಷರಾದ ಅಪೂರ್ವ ಸಿಎಂ ಅವರು ಹೋರಾಟ ನಿರತ ಪೋಷಕರಿಗೆ ಶುಭಾಶಯ ಕೋರುತ್ತಾ, ಕರ್ನಾಟಕ ರಾಜ್ಯ ಸರ್ಕಾರ ಇಂದು ಕೆಪಿಎಸ್ ಮ್ಯಾಗ್ನೆಟ್ ನೀತಿಯ ಹೆಸರಿನಲ್ಲಿ 40,000ಕ್ಕೂ ಹೆಚ್ಚು ಶಾಲೆಗಳನ್ನು ಮುಚ್ಚಲು ಹೊರಟಿದೆ. ಚಿಕ್ಕಬಳ್ಳಾಪುರದಲ್ಲಿ 1,300ಕ್ಕೂ ಹೆಚ್ಚು ಶಾಲೆಗಳನ್ನು ಮುಚ್ಚುತ್ತಿದೆ. ಈ ರೀತಿ ಗ್ರಾಮ ಪಂಚಾಯಿತಿಗೊಂದು ಶಾಲೆಯನ್ನು ನಿರ್ಮಿಸಿದರೆ ಅಲ್ಲಿರುವ ವಿದ್ಯಾರ್ಥಿಗಳು 1ನೇ ತರಗತಿ 2ನೇ ತರಗತಿ ಮಕ್ಕಳು 5-6 ಕಿಲೋಮೀಟರ್ಗಳು ಬರೀ ಕಾಲಿನಲ್ಲಿ ನಡಿಬೇಕಾಗುತ್ತದೆ. ಇವತ್ತು ಹಳ್ಳಿಗಳಿಗೆ ಸರಿಯಾದ ಬಸ್ ವ್ಯವಸ್ಥೆ ಇಲ್ಲ. ಇವತ್ತು ಈ ಪರಿಸ್ಥಿತಿಯಲ್ಲಿ ಗ್ರಾಮ ಪಂಚಾಯಿತಿಗೊಂದು ಶಾಲೆ ನಿರ್ಮಿಸಿದರೆ ಅಲ್ಲಿರುವ ಮಕ್ಕಳ ಪರಿಸ್ಥಿತಿ ಏನು? ಹಾಗೂ ಇದೇ ರೀತಿಯಲ್ಲಿ ಈ ಬಸ್ಸಿನ ಸಂಪೂರ್ಣ ಜವಾಬ್ದಾರಿಯನ್ನು ಎಸ್ಟಿಎಂಸಿ ಅವರ ಸಮಿತಿ ನಿರ್ವಹಿಸಬೇಕು ಎಂದು ಆ ನೀತಿ ಹೇಳುತ್ತದೆ. ಆದರೆ ಎಸ್ಎಸ್ಡಿಎಂಸಿ ಅವರಿಗೆ ಹಣ ಎಲ್ಲಿಂದ ಬರುತ್ತದೆ? ಅವರು ಸಹ ಕೂಲಿ ಕಾರ್ಮಿಕರೇ. ಚನ್ನಪಟ್ಟಣದ ಹೊಂಗನೂರು ಹೋಬಳಿಯಲ್ಲಿ ಮೊದಲ ಕೆಪಿಎಸ್ ಮ್ಯಾಗ್ನೆಟ್ ಶಾಲೆ ಪ್ರಾರಂಭಿಸಿ ಸುತ್ತಮುತ್ತಲ 7 ಹಳ್ಳಿಯ ಮಕ್ಕಳನ್ನು ಅಲ್ಲಿಗೆ ಸೇರಿಸಲು ಸರ್ಕಾರ ಶಿಕ್ಷಕರಿಗೆ ಮತ್ತು ಬಿಇಒಗಳಿಗೆ ಸೂಚಿಸಿತ್ತು. ಪೋಷಕರ ಮನವೊಲಿಸಿ ಹೇಳಲಾಗಿತ್ತು. ಆದರೆ ಅಲ್ಲಿಯ ಪ್ರಜ್ಞಾವಂತ ಜನರು ಇದನ್ನು ಒಪ್ಪಲಿಲ್ಲ. ಬಸ್ ಕಳಿಸಿದರೂ ನಾವು ನಮ್ಮ ಮಕ್ಕಳನ್ನು ಬೇರೆ ಊರಿಗೆ ಕಳುಹಿಸುವುದಿಲ್ಲ ಎಂದು ಪಟ್ಟು ಹಿಡಿದರು. ಈ ಕೆಪಿಎಸ್ ಮ್ಯಾಗ್ನೆಟ್ ಶಾಲೆಗಳನ್ನು ನಿರ್ಮಿಸಲು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನಿಂದ ಸರ್ಕಾರ 2,000 ಕೋಟಿ ರು ಸಾಲ ಪಡೆದಿದೆ. ಅಕ್ಟೋಬರ್ 15ರಂದು ಬಿಡುಗಡೆಯಾದ ನಡಾವಳಿಯಲ್ಲಿ ಈ ಶಾಲೆಗಳ ಹೆಚ್ಚಿನ ಅಭಿವೃದ್ಧಿ ಜವಾಬ್ದಾರಿಯನ್ನು ಶಾಲೆಯ ಎಸ್ಟಿಎಂಸಿಗೆ ವಹಿಸಬೇಕೆಂದು ಹೇಳಲಾಗಿದೆ. ಹಲವು ವರ್ಷಗಳ ಹಿಂದೆ ಊರಿನ ದಾನಿಗಳು ಊರಿನ ಎಲ್ಲ ಮಕ್ಕಳು ಇಲ್ಲಿಯೇ ಓದಿ ಒಳ್ಳೆಯ ಚಾರಿತ್ರ್ಯ ಬೆಳೆಸಿಕೊಂಡು ಸಮಾಜಕ್ಕೆ ಕೊಡುಗೆ ನೀಡಲಿ ಎಂದು ಸರ್ಕಾರಿ ಶಾಲೆಗೆ ಜಾಗ ನೀಡಿದ್ದರು. ಈಗ ಊರಿನ ಶಾಲೆಗಳನ್ನು ಮುಚ್ಚುವುದು ಅನ್ಯಾಯವೇ ಹೊರತು ಅಭಿವೃದ್ಧಿಯಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕಳೆದ 15 ವರ್ಷದಲ್ಲಿ 15 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಶಾಲೆಯನ್ನು ತೊರೆದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಹಳ್ಳಿಗಳಲ್ಲಿ ಶಾಲೆಯನ್ನು ಬಿಡುವವರ ಸಂಖ್ಯೆ ಹೆಚ್ಚುತ್ತದೆ. ಜನರನ್ನು ಬೇರೆ ಬೇರೆ ಹೆಸರಿನಲ್ಲಿ ಗೊಂದಲಕ್ಕೆ ಕೀಡು ಮಾಡಿ ಊರಿನ ಶಾಲೆಗಳನ್ನು ಮುಚ್ಚುವ ಮೂಲಕ ಶಾಲೆಯಿಂದ ಹೊರಗುಳಿಯುವವರ ಸಂಖ್ಯೆಯನ್ನು ಕಡಿಮೆ ಮಾಡುತ್ತೇವೆ ಎನ್ನುವುದು ಯಾವ ರೀತಿಯಿಂದಲೂ ವಾಸ್ತವವಲ್ಲ. ಚನ್ನಪಟ್ಟಣದಲ್ಲಿ ಶಾಲೆಗಳನ್ನು ಉಳಿಸಲು ಅಲ್ಲಿಯ ಜನ ತಾಲೂಕು ಮಟ್ಟದ ಪ್ರತಿಭಟನೆ ನಡೆಸಿದರು ಮತ್ತು ಬೆಳಗಾವಿಯ ಚಳಿಗಾಲದ ಅಧಿವೇಶನ ಸಂದರ್ಭದಲ್ಲೂ ಹೋರಾಟ ನಡೆಸಿದರು. ಈ ಹೋರಾಟ ಇಲ್ಲಿಗೆ ನಿಲ್ಲಬಾರದು. ಪೂರ್ವದಲ್ಲಿ ಭಗತ್ ಸಿಂಗ್ ಮತ್ತು ನೇತಾಜಿ ಅವರು ಜನರನ್ನು ಒಗ್ಗೂಡಿಸಿ ಹೇಗೆ ಹೋರಾಟವನ್ನು ಕಟ್ಟಿದರು, ನಾವು ಕೂಡ ಎಲ್ಲರೂ ಒಗ್ಗೂಡಿ ನಮ್ಮ ವೈ ಕುರುಪ್ಪಳ್ಳಿ ಅಲ್ಲಿಯ ಸರ್ಕಾರಿ ಶಾಲೆಯನ್ನು ಕೆಪಿಎಸ್ ಮ್ಯಾಗ್ನೆಟ್ ಶಾಲೆಗೆ ವಿಲೀನವಾಗುವುದನ್ನು ತಡೆಯಲು ಸಜ್ಜಾಗಬೇಕು. ಸಭೆಯ ಕೊನೆಯಲ್ಲಿ ಸಾರ್ವಜನಿಕ ಶಿಕ್ಷಣ ಉಳಿಸಿ ಹೋರಾಟ ಸಮಿತಿಯನ್ನು ರಚಿಸಲಾಯಿತು. ಪ್ರತಿಭಟನಾ ಸಭೆಯ ಅಧ್ಯಕ್ಷತೆಯನ್ನು ಎಐಡಿಎಸ್ಒ ಜಿಲ್ಲಾ ಸಂಚಾಲಕರಾದ ಕಿರಣ್ ಕುಮಾರ್ ಎಂ ವಹಿಸಿದರು. ಸಭೆಯಲ್ಲಿ ಊರಿನ ಪೋಷಕರು ಭಾಗವಹಿಸಿದ್ದರು. ಅದಲ್ಲದೆ ಕೆಪಿಎಸ್ ಶಾಲೆ ಮಾಡಿದ್ರೆ ಮಕ್ಕಳಿಗೆ ಹೋಗಿ ಬರೋಕ್ಕೆ ಸಾರಿಗೆ ವ್ಯವಸ್ಥೆನೂ ಕಷ್ಟ ಆಗುತ್ತೆ. ಆದರೆ ಮನೆಗಳಿಂದ ಮಕ್ಕಳಿಗೆ ಕರ್ಕೊಂಡ್ಬರೋಕ್ಕೆ ಮನೆಗಳಲ್ಲಿ ಇಲ್ಲದೆ ಇರೋರು ಇರ್ತಾರೆ, ಸಿಂಗಲ್ ಪೇರೆಂಟ್ಸ್ ಇರ್ತಾರೆ. ಅಂಥವ್ರಿಗೆ ಊರಲ್ಲಿ ಶಾಲೆ ಇದ್ದರೆ ಮಾತ್ರ ಆ ಮಗುಗೆ ಶಿಕ್ಷಣ ಸಿಗುತ್ತೆ. ಬೇರೆ ಕಡೆಗೆ ಹೋಗಿ ಶಿಕ್ಷಣ ತಗೋಬೇಕಾದ್ರೆ ಈಗ ಮೊದಲು ಹಳೆ ಕಾಲದಲ್ಲಿ ಶಿಕ್ಷಣನೇ ಇಲ್ದಿರ ಇತ್ತು. ಈಗ ಈ ಶಾಲೆಗಳು ಮುಚ್ಚೋದ್ರಿಂದ ಮೊದಲಿನ ಕಾಲದ ಥರ ಶಿಕ್ಷಣನೇ ಇಲ್ದಿರ ಆಗೋಗುತ್ತೆ. ಆದ್ದರಿಂದ ನಮಗೆ ಕೆಪಿಎಸ್ ಶಾಲೆ ಮಾಡೋದು ಬೇಡ, ಮ್ಯಾಗ್ನೆಟ್ ಶಾಲೆನೂ ಬೇಕಾಗಿಲ್ಲ. ಇವಾಗ ಹೆಂಗಿದೆ ಗ್ರಾಮ ಮಟ್ಟದಲ್ಲಿ ನಮಗೆ ಶಾಲೆ ಇದೆಯಲ್ಲ, ಇದೇ ಥರ ಉಳಿಬೇಕು ಅಂತ ನಮ್ಮೆಲ್ಲರ ಆಸೆ. ಮೇಡಮ್, ಈ ಶಾಲೆ ಉಳಿಬೇಕಂದ್ರೆ ನಮ್ಮ ಬಡ ಮಕ್ಕಳು ಓದ್ತಕ್ಕಂಥವ್ರು. ನಾವು ಪ್ರೈವೇಟ್ ಸ್ಕೂಲ್ಗೆ ಹೋಗೋಕ್ಕಾಗಲ್ಲ, ನಾವು ಫೀಸ್ ಕಟ್ಟೋಕ್ಕಾಗಲ್ಲ. ಇವ್ರು ಏನು ಮಾಡ್ತಾರೆ, ಇವ್ರಿಗೆ ಓಟ್ ಬೇಕು, ಅಲ್ಲಿವ್ರದ್ದು ಓಟ್ ಬೇಕು, ಅಲ್ಲಿ ಪೇರೆಂಟ್ಸ್ ಓಟ್ ಬೇಕು ಸರ್ಕಾರಕ್ಕೆ. ಆದರೆ ಸರ್ಕಾರಿ
ಶಾಲೆ ಉಳಿಬಾರ್ದು. ಅಲ್ಲಿ ಇಲ್ಲ ಅಂದರೆ ಪಂಚಾಯತಿ ಹೆಂಗೆ ಬರುತ್ತೆ, ಪಂಚಾಯತಿ ಇಲ್ಲ ಅಂದರೆ ಹೋಬ್ಳಿ ಹೆಂಗೆ ಬರುತ್ತೆ, ಹೋಬ್ಳಿ ಇಲ್ಲ ಅಂದರೆ ತಾಲೂಕು ಹೆಂಗೆ ಬರುತ್ತೆ, ತಾಲೂಕು ಇಲ್ಲ ಅಂದರೆ ಡಿಸ್ಟಿಕ್ ಹೆಂಗೆ ಬರುತ್ತೆ, ಡಿಸ್ಟಿಕ್ ಇಲ್ಲ ಅಂದರೆ ಸ್ಟೇಟ್ ಹೆಂಗೆ ಬರುತ್ತೆ, ಸ್ಟೇಟ್ ಇಲ್ಲ ಅಂದರೆ ಭಾರತ ದೇಶ ಹೆಂಗೆ ಬರುತ್ತೆ ರೀ? ಅಲ್ಲ ಮೇಡಮ್, ಇವರು ಮಾಡ್ತಾ ಇರೋದು ತಪ್ಪು. ಇದು ಶಿಕ್ಷಣ ಅಧಿಕಾರಿಗಳು ಇದನ್ನು ತಡೆ ಆಜ್ಞೆ ಮಾಡಿ ಹಳ್ಳಿಗೂ ಕನ್ನಡದ ಮಾಧ್ಯಮದ ಈ ಸ್ಕೂಲ್ ಬೇಕೇ ಬೇಕು. ಇದಂತೂ ಹೋರಾಟ ಮುಂದುವರಿಯಲಿ, ಜೈವಾಗಲಿ ಮೇಡಮ್.